ಈ ಮದುವೆ ಹಬ್ಬಕ್ಕೆಲ್ಲ ಹೆಣ್ಣುಮಕ್ಕಳು ಮೆಹಂದಿಯನ್ನು ಹಾಕೋದು ಸಾಮಾನ್ಯ. ಈಗ ಈ ಮೆಹಂದಿಯಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶ ಇದೆಯಾ ಅನ್ನುವಂತಹ ಪ್ರಶ್ನೆ. ಇಡ್ಲಿ ಆಯಿತು, ಹಸಿರು ಬಟಾಣಿ ಆಯಿತು, ಟ್ಯಾಟೋ ಕೂಡ ಆಯಿತು. ಈಗ ಕಲ್ಲರ್ ಮೆಹಂದಿಯಲ್ಲೂ ಕೂಡ ಹಾನಿಕಾರಕ ಕೆಮಿಕಲ್ ಇರೋದು ಬೆಳಕಿಗೆ ಬರ್ತಾ ಇದೆ. ಮೆಹಂದಿ ಕಲ್ಲರ್ನಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಅಂತೆ. ಬಣ್ಣವನ್ನು ಹೆಚ್ಚಿಸಲಿಕ್ಕೆ ಮೆಹಂದಿಯಲ್ಲಿ ಕೆಮಿಕಲನ್ನು ಬಳಕೆ ಮಾಡ್ತಿದ್ದಾರಂತೆ. ನಿಷೇಧಿತ ಕಲ್ಲರ್ಗಳನ್ನು ಬಳಸಿ ಮೆಹಂದಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಕೆಮಿಕಲ್ ಮೆಹಂದಿಯನ್ನು ಬಳಸಿದರೆ ಕ್ಯಾನ್ಸರು, ತುರುಕೆ, ಚರ್ಮ ಕಾಯಿಲೆ ಬರುವಂತಹ ಸಂಭವ ಇದೆ. ಆಹಾರ ಸುರಕ್ಷತೆ ಮತ್ತು ಔಷಧ ಗುಣಮಟ್ಟದ ಇಲಾಖೆಗೆ ಇದೇ ವಿಚಾರಕ್ಕೆ ದೂರು ಸಲ್ಲಿಕೆಯಾಗಿದೆ. ದೂರಿನ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮೆಹಂದಿಗಳ ಸ್ಯಾಂಪಲ್ ಅನ್ನು ಸಂಗ್ರಹಿಸಲಿಕ್ಕೆ ಆಹಾರ ಸುರಕ್ಷತೆ ಮತ್ತು ಔಷಧಿ ಗುಣಮಟ್ಟ ಇಲಾಖೆ ಮುಂದಾಗಿದೆ. ಶೀಘ್ರದಲ್ಲಿಯೇ ಮೆಹಂದಿ ಕಲ್ಲರ್ನ ಕುರಿತು ಒಂದು ಮಹತ್ವದ ರಿಪೋರ್ಟ್ ಆರೋಗ್ಯ ಇಲಾಖೆಯ ಕೈ ಸೇರುತ್ತೆ. ಹಾಗಾದರೆ ಈ ಮೆಹಂದಿ ಹೇಗೆ ಹಾನಿಕಾರಕ ನೋಡ್ತಾ ಹೋಗೋಣ. ಕಲ್ಲರ್ ಮೆಹಂದಿಯಿಂದಲೂ ಕೂಡ ಮನುಷ್ಯನ ದೇಹದ ಮೇಲೆ ನಾನಾ ರೀತಿಯ ಪರಿಣಾಮ ಬೀರುತ್ತೆ. ಆ ಪರಿಣಾಮ ಹಾನಿಕಾರಕ ಅನ್ನೋದು ಗೊತ್ತಾಗ್ತಾ ಇದೆ. ಮೆಹಂದಿಗೆ ಬಳಸುವಂತಹ ಕಲ್ಲರ್ನಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆಯಂತೆ. ಆ ಕೆಮಿಕಲ್ಲು ಮನುಷ್ಯನಿಗೆ ತುಂಬ ಡೇಂಜರ್ ಅಂತೆ. ಬಣ್ಣವನ್ನು ಹೆಚ್ಚಿಸಲಿಕ್ಕೆ ಮೆಹಂದಿಯಲ್ಲಿ ಈ ಕೆಮಿಕಲನ್ನು ಬಳಕೆ ಮಾಡ್ತಾ ಇರುವಂತಹ ವಿಚಾರ ಆರೋಗ್ಯ ಇಲಾಖೆಯ ಗಮನಕ್ಕೆ ಬಂದಿದೆ. ನಿಷೇಧಿತ ಕಲ್ಲರನ್ನು ಬಳಸಿ ಮೆಹಂದಿಯನ್ನು ತಯಾರು ಮಾಡ್ತಿದ್ದಾರೆ ಅನ್ನುವಂತಹ ದೂರು ಈಗ ಆರೋಗ್ಯ ಇಲಾಖೆಯ ಸೇರಿರುವಂತಹದ್ದು. ಕೆಮಿಕಲ್ ಮೆಹಂದಿಯನ್ನು ಬಳಸಿದರೆ ಕ್ಯಾನ್ಸರ್ ಬರುವ ಸಾಧ್ಯತೆ, ಚರ್ಮ ಕಾಯಿಲೆ ಬರುವಂತಹ ಸಾಧ್ಯತೆ ಕೂಡ ಇದೆಯಂತೆ. ಹಾಗಾಗಿಯೇ ಆಹಾರ ಸುರಕ್ಷತೆ ಮತ್ತು ಔಷಧ ಗುಣಮಟ್ಟದ ಇಲಾಖೆಗೆ ಈ ಕೆಮಿಕಲ್ ಯುಕ್ತ ಮೆಹಂದಿ ವಿಚಾರಕ್ಕೆ ದೂರು ಸಲ್ಲಿಕೆಯಾಗಿದೆ. ಈ ದೂರಿನ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮೆಹಂದಿ ಸ್ಯಾಂಪಲ್ಗಳನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಆರೋಗ್ಯ ಇಲಾಖೆ ಮಾಡಿರುವಂತಹದ್ದು. ಶೀಘ್ರವೇ ಈ ಮೆಹಂದಿ ಕಲ್ಲರ್ನ ಕುರಿತು ಒಂದು ರಿಪೋರ್ಟ್ ಲ್ಯಾಬ್ನಿಂದ ಅಧಿಕಾರಿಗಳ ಕೈ ಸೇರುತ್ತೆ. ಆ ರಿಪೋರ್ಟ್ನಲ್ಲಿ ಬಂದಿರುವಂತಹ ದೂರು ನಿಜವೇ ಆಗಿದ್ದೇ ಆದರೆ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ.